ಜೆಡಿಎಸ್ ರಾಜ್ಯ ವಕ್ತಾರ ವೆಂಕನಗೌಡ ಗೋವಿಂದಗೌಡ್ರ ಸುದ್ದಿಗೋಷ್ಠಿ ಸಚಿವ ಎಚ್.ಕೆ. ಪಾಟೀಲ ಹೇಳಿಕೆಗೆ ಖಂಡನೆ. ಕುಮಾರಸ್ವಾಮಿ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿರುವ ಎಚ್.ಕೆ. ಪಾಟೀಲ ಕುಮಾರಸ್ವಾಮಿ ಪ್ರಶ್ನೆಗೆ ಉತ್ತರಿಸುವ ಬದಲು ನೀವು ಸಿಎಂ ಇದ್ದರಿ ಅಭಿಷೇಕ ಮಾಡಿದಿರಿ ಎಂದಿದ್ದಾರೆ. ಪತ್ರ ಬರೆಯುವ ಉದ್ದೇಶ ಸ್ಪಷ್ಟಪಡಿಸಲಿಲ್ಲ. ಡಿ.ಕೆ. ಶಿವಕುಮಾರ ಅವರನ್ನು ಮೆಚ್ಚಿಸಲು ಈ ಪತ್ರ ಬರೆದಿದ್ದಾರೆ. ಡಿಕೆ ಸಿಎಂ ಆದರೆ ಅವರ ಸಂಪುಟ ಸೇರುವುದಕ್ಕೆ ಡಿಕೆಶಿ ಮೆಚ್ಚಿಸಲು ಪತ್ರ ಬರೆದಿದ್ದಾರೆ. ಗಣಿ ಅಕ್ರಮದ ಬಗ್ಗೆ ನಿಜವಾಗಿಯೂ ಆಸಕ್ತಿ ಇದ್ದರೆ ಅಧಿಕಾರ ಹಿಡಿದ ದಿನವೇ ಮಾಡಬಹುದಿತ್ತು. ಈಗ ಸಿಎಂ ಬದಲಾವಣೆ ಚರ್ಚೆ ನಡೆದಿದೆ. ಅಂಥ ಸಂದರ್ಭದಲ್ಲಿ ಪತ್ರ ಬರೆದಿರುವುದರ ಹಿಂದೆ ರಾಜಕೀಯ ಅಡಗಿದೆ ಎಂದು ಜೆಡಿಎಸ್ ರಾಜ್ಯ ವಕ್ತಾರ ವೆಂಕನಗೌಡ ಗೋವಿಂದಗೌಡ್ರ ಸಚಿವ ಎಚ್.ಕೆ. ಪಾಟೀಲ ಅವರ ಹೇಳಿಕೆಯನ್ನು ಖಂಡಿಸಿದರು. ಅವರು ನಗರದ ಗದಗ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಮ್ಮ ಜಿಲ್ಲೆಯಲ್ಲಿ ಲೋಕಾಯುಕ್ತ ದಾಳಿ ನಡೆಸಿದರೂ ಆ ಅಧಿಕಾರಿಗಳು ಅದೇ ಜಾಗದಲ್ಲಿ ಉಳಿದಿದ್ದಾರೆ. ರಾಜ್ಯದ ದುಡ್ಡು ತಿಂದವರನ್ನು, ನಿಮ್ಮ ಮತದಾರರನ್ನು ಸುಲಿಗೆ ಮಾಡುವುದವರನ್ನು ವರ್ಗಾವಣೆ ಮಾಡಿ ಆಮೇಲೆ ರಾಜ್ಯಕ್ಕೆ ಗಣಿ ಅಕ್ರಮದಿಂದ ಬರಬೇಕಾದ ಹಣ ವಾಪಸ್ ತರುವ ಪ್ರಯತ್ನ ಮಾಡಲಿ ಎಂದರು. ಸುದ್ದಿಗೋಷ್ಠಿಯಲ್ಲಿ ಎಂಎಸ್ ಪರ್ತಗೌಡ್ರ, ಬಸವರಾಜ ಅಪ್ಪಣ್ಣವರ, ರಮೇಶ ಹುಣಸಿಮರದ, ಸಂತೋಷ ಪಾಟೀಲ, ಅಭಿಷೇಕ ಕಂಬಳಿ, ಪ್ರಫುಲ್ ಪುಣೇಕರ್, ಹರೀಶ ಹಡಗಲಿಮಠ ಉಪಸ್ಥಿತರಿದ್ದರು. ನೀವು 2 ವರ್ಷ ಏನು ಮಾಡಿದ್ರಿ ಅಂತ ಕೇಳಿದ್ರಿ. ಇವರು ಅದಕ್ಕೆ ಉತ್ತರ ಕೊಡೋದು ಬಿಟ್ಟು 2 ವರ್ಷ ಏನು ಮಾಡಿದ್ರಿ ಅಂತ ಹೇಳಲಿಲ್ಲ. ಅದು ಬಿಟ್ಟು ನೀವು ಮುಖ್ಯಮಂತ್ರಿ ಇದ್ರಿ, ನೀವು ಅಭಿಷೇಕ ಮಾಡಾಕತ್ತಿದ್ರೇನು, ನೀವು ಅದು ಮಾಡಾಕತ್ತಿದ್ರೇನು, ಇದು ಮಾಡಾಕ್ತಿದ್ರೇನು ಅಂತ ಹೊಳ್ಳಿ ಕೇಳೋ ಬದಲಿ ನೀವು ಯಾಕೆ 2 ವರ್ಷ ಲೇಟ್ ಮಾಡಿದ್ರಿ ಅಂತ ಉತ್ತರ ಕೊಟ್ಬಿಟ್ಟಿದ್ರೆ ಸರಳ ಇರ್ತದ. ಅದಕ್ಕೆ ಉತ್ತರ ಕೊಡಲಿಲ್ಲ. ಇವರು ಪತ್ರ ಬರೆಯುವ ಉದ್ದೇಶ ಏನಿತ್ತಂದ್ರೆ 2 ವರ್ಷ ಬಿಟ್ಟು ಈಗ ಮುಂದೆ 2.5 ವರ್ಷಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಕ್ಕಾರ ಅಂತ ಏನು ಇವ್ರ ಪಕ್ಷದಾಗ ಒಂದು ಚರ್ಚೆ ನಡೆದೈತಿ. ಇವರು ಆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮೆಚ್ಚಿಸಾಕೆ ಈ ಪತ್ರ ಬರೆದಾರೆ. ಮತ್ತು ನಾಳೆ ಅವರ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಮತ್ತು ಅವ್ರ ಸಚಿವ ಸಂಪುಟ ಸೇರ್ಬೇಕಲ್ಲ. ಯಾಕಂದ್ರೆ ಈಗ ಭಾಳ ಮಂದಿ ಹಿರಿಯರು ಕೋಕ್ ಕೊಡ್ತಾರ ಅಂತ ಹೇಳಿ ಕಾಂಗ್ರೆಸ್ ವಲಯದಾಗ ಚರ್ಚೆ ನಡೆದೈತಿ. ಈಗ ಆ ಡಿ.ಕೆ. ಶಿವಕುಮಾರ್ ಇವರು ಪತ್ರ ಬರೆದಾರ ಹೊರತು ಇವ್ರಿಗೆ ಅಷ್ಟು ಕಾಳಜಿ ಕಳಕಳಿ ಇತ್ತು ಅಂದರೆ ಇವರು ಯಾವಾಗ ಮಂತ್ರಿಗಳಾದರೂ ಅವಾಗನ ಅದಕ್ಕೆ ಆ ವಿಷಯಕ್ಕೆ ಚಾಲನೆ ಕೊಡ್ತಿದ್ರು. ಈಗ 1,50,000 ಕೋಟಿ ನಮ್ಮ ಕನ್ನಡಿಗರ ದುಡ್ಡು ಅಂಥೇಳಿ ಈಗ ಅಗದಿ ಕಳಕಳಿಲಿಂದ ಇವ್ರು ಏನು ಮಾತಾಡ್ತಿದ್ದಾರೆ. ಇವ್ರ ಕಳಕಳಿನ ಇತ್ತು ಅಂದರೆ ಇವರು ಆವಾಗ ಮಾಡಬೇಕಿತ್ತ ಕೆಲಸ. ಕಳಕಳಿ ನಮ್ಮ ನಾಡಿನ ಜನತೆಗೆ ಅನಿಸ್ತಿತ್ತು. ಈಗ ಯಾವಾಗ ಅಧಿಕಾರ ಹಸ್ತಾಂತರ ಆಗುತ್ತೆ, ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅಂಥೇಳಿ ಏನೋ ಒಂದು ಚರ್ಚೆ ನಡೆದೈತಿ. ಅದು ಎಲ್ಲ ರಾಜಕೀಯವಾಗಿ ಚರ್ಚೆ ಆಗಕತ್ತೈತಿ. ಅಂಥ ಸಂದರ್ಭದಾಗ ಇವರು ಈ ಪತ್ರ ಬರೀತಾರ ಅಂದರೆ ಅದಕ್ಕೆ ರಾಜಕೀಯ ಉದ್ದೇಶ ಐತಿ. ಅವ್ರು ಹೇಳ್ತಾರೆ ಇದರೊಳಗೆ ರಾಜಕೀಯ ಏನಿಲ್ಲ ಅಂತ, ರಾಜಕೀಯ ಬೆರೆಸಬೇಡ್ರಿ ಅಂತ ಇವರು ಹೇಳ್ತಾರೆ. ಇದರಿಂದ ಇರೋದೇ ರಾಜಕೀಯ. ಇವರು ಆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮೆಚ್ಚಿಸಿ ನಾಳೆ ಅವ್ರು ಏನಾರ ಸಚಿವ ಸಂಪುಟದಾಗ ಸ್ಥಾನಮಾನ ಪಡ್ಕೊಳಕ್ಕೆ ಅವ್ರು ಮುಖ್ಯಮಂತ್ರಿ ಆದರೆ ಅವ್ರನ್ನ ಪ್ಲೀಸ್ ಮಾಡೋ ಸಂಬಂಧ ಈ ಪತ್ರ ಬರೆದ. ಇವರು ನಿನ್ನೆ ಹೇಳ್ತಾರೆ ರಾವಣ, ಆಮೇಲೆ ಕುಂಭಕರ್ಣ ಇವು ನಾಟಕದ ಪಾತ್ರಗಳು. ಮಾನ್ಯ ಎಚ್.ಕೆ. ಪಾಟೀಲ್ರ ಇದು ರಾಮಾಯಣದ ಭಾಗ, ನಾಟಕ ಅಲ್ಲ. ಅವರು ಕುಮಾರಸ್ವಾಮಿಯವರು ಹಾಗೂ ಅವ್ರ ಕುಟುಂಬ ಯಾವಾಗ ದೇವೇಗೌಡರ ಕುಟುಂಬ ಯಾವಾಗಲೂ ಧಾರ್ಮಿಕವಾಗಿ ಅವರು ನಡ್ಕೊಂಡು ಬಂದಾರ. ಅದಕ್ಕೆ ಅವರು ಸ್ವಾಭಾವಿಕವಾಗಿ ಅವನ್ನ ರೆಫರೆನ್ಸ್ ಮಾಡ್ಯಾರ ಅಷ್ಟೇ. ಅದು ನಾಟಕ ಅಲ್ಲ. ರಾಮಾಯಣದ ಏನು ಇವು ಅದಾವೋ ಅವಕ್ಕೆ ರೆಫರೆನ್ಸ್ ಕೊಟ್ಟಾರ ಹೊರತು ಅದು ಯಾವ ನಾಟಕದ ರೆಫರೆನ್ಸ್ ಅಲ್ಲ. ಅವರು ಯಾವುದೋ ದೇವಸ್ಥಾನದ ಗಾಡಿ ಯಾರ ಬಕೆಟ್ ಹಿಡಿಯೋರ ಮಾತು ಕೇಳ್ಕೊಂಡು ಯಾವುದೋ ದೇವಸ್ಥಾನದ ಗಾಡಿ ಓಡಿಸ್ಲಿಲ್ಲ. ಅವ್ರು ಯಾವಾಗಲೂ ದೇವಸ್ಥಾನ ಧಾರ್ಮಿಕ ಕೇಂದ್ರಗಳ ಬಗ್ಗೆ ಯಾವಾಗಲೂ ಶ್ರದ್ಧಾ ಭಕ್ತಿಯಿಂದ ನಡ್ಕೊಂಡು ಬಂದಂಥ ಆ ಕುಟುಂಬ. ಇವರು ಕಾಂಗ್ರೆಸ್ನವ್ರು ಮಾತಾಡಿದರೆ ಪ್ರಜಾಪ್ರಭುತ್ವ ಅಂತಾರೆ. ಇವತ್ತು ಎಮರ್ಜೆನ್ಸಿಗೆ 50 ವರ್ಷ ಕಾಂಗ್ರೆಸ್ ಕೊಟ್ಟ ಕೊಡುಗೆ ಈ ದೇಶಕ್ಕೆ
ಇವ್ರು ಯಾರೂ ಪ್ರಜಾಪ್ರಭುತ್ವ ಅನ್ನಬಾರ್ದು, ಪ್ರಜಾಪ್ರಭುತ್ವದ ಹೆಸರು ತೊಗೋಬಾರ್ದು, ಅಂಬೇಡ್ಕರ್ ಅವ್ರ ಹೆಸರು ತೊಗೊಳಬಾರ್ದು. ಕಾಂಗ್ರೆಸ್ನವ್ರಿಗೆ ಆ ನೈತಿಕ ಹಕ್ಕ ಇಲ್ಲ. ಇವರು ಮಾತಾಡಿದಾರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತಾರೆ. ಈ ಕಗ್ಗೊಲೆ ಮಾಡಿ 50 ವರ್ಷ ಆಯ್ತು. ಅದಕ್ಕೇನು ಈ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಉತ್ತರ ಕೊಡ್ತೈತಿ? ಇನ್ನೂ ಮಠ ಆ ಪಕ್ಷ ಆ ಎಮರ್ಜೆನ್ಸಿ ಸಲುವಾಗಿ ಕ್ಷಮೆ ಕೇಳಿಲ್ಲ. ಕೇಳಬೇಕು, ಕ್ಷಮೆ ಕೇಳಬೇಕು, ಈ ದೇಶಕ್ಕೆ ಕ್ಷಮೆ ಕೇಳಬೇಕಾಗಿತ್ತು. 50 ವರ್ಷ ಆದರೂ ಅದರ ಬಗ್ಗೆ ಅವ್ರಿಗೆ ವಿಷಾದ ಇಲ್ಲ. ಈ ದೇಶದ ಎಲ್ಲ ವಿರೋಧ ಪಕ್ಷಗಳನ್ನು ಪತ್ರಿಕಾ ಸ್ವಾತಂತ್ರ್ಯವನ್ನು ಹರಣ ಮಾಡಿದ ಉದಾಹರಣೆ ಯಾವ್ದಾರ ಐತಿ ಯಾವ್ದಾರ ರಾಜಕೀಯ ಪಕ್ಷಕ್ಕೆ ಅಂದ್ರೆ ಅದು ಕಾಂಗ್ರೆಸ್. ಮತ್ತು ಇವರು ಮಾತಾಡಿಬಿಟ್ರೆ ಬಾಯಿ ತೆಗೆದ್ರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ. ನಾ ಇದೇ ವಿಷಯಕ್ಕೆ ಮಾನ್ಯ ಎಚ್ ಕೆ ಪಾಟೀಲ್ರಿಗೆ ಕೇಳೋಕೆ ಇಷ್ಟಪಡ್ತೀನಿ. ನಮ್ಮ ಜಿಲ್ಲಾ ಒಳಗೆ ಎಷ್ಟು ಸ್ಥಳೀಯ ಸಂಸ್ಥೆಗಳು ನೀವು ಜಿಲ್ಲಾಧಿಕಾರಿಗಳ ಆಡಳಿತದಲ್ಲಿ ನಡೆದಾವು? ನಮ್ಮ ನಗರಸಭೆ ಹಿಡ್ಕೊಂಡು ಪುರಸಭೆ ಒಳಗೆ ಅಧ್ಯಕ್ಷರಿಲ್ಲ, ಪಟ್ಟಣ ಪಂಚಾಯತಿ ಒಳಗೆ ಅಧ್ಯಕ್ಷರಿಲ್ಲ. ತಾವು ಅದಕ್ಕೆ ಉತ್ತರ ಕೊಡ್ರಿ. ಪ್ರಜಾಪ್ರಭುತ್ವದ ಪರವಾಗಿ ತಾವು ಅದಿರಿ, ಯಾಕೆ ನಮ್ಮ ನಗರಸಭೆ ಒಳಗೆ ಅಧ್ಯಕ್ಷರಿಲ್ಲಾರ್ದ ಇವತ್ತಿನ ಮಟ್ಟನೂ ನಮ್ಮ ನಗರಸಭೆ ಹೊಂಟೈತಿ? ತಾವು ಪ್ರಜಾಪ್ರಭುತ್ವದ ಪರವಾಗಿ ಅದಿರಿ ಅಂದರೆ ತಾವು ದಯವಿಟ್ಟು ಆ ಏನು ಚುನಾವಣೆ ಪ್ರೊಸೆಸ್ ಐತಿ ಅದನ್ನು ತ್ವರಿತವಾಗಿ ಮುಗಿಸ್ರಿ, ಮುತುವರ್ಜಿ ವಹಿಸ್ರಿ. ನೀವು ಪ್ರಜಾಪ್ರಭುತ್ವದ ಪರವಾಗಿ ಅದಿರಿ ಅಂಥೇಳಿ ನಮಗೂ ಅನ್ನಿಸ್ತೈತಿ. ಇವರು ಅಭಿಷೇಕ ಮಾಡ್ತಿದ್ರನ ಅಂತ ಕೇಳಿದ್ರು. ಕುಮಾರಸ್ವಾಮಿ ಅವ್ರ ಕರ್ಮಕ್ಕೆ ಕಾಂಗ್ರೆಸ್ಸಿದ್ದ ಬೆಂಬಲ ತೊಗೊಂಡಿದ್ರು ಅವರು. ಆ ಕರ್ಮಕ್ಕೆ ಅವರು ಏನೂ ಮಾಡೋಕ್ಕಾಗಲಿಲ್ಲ. ಅದು ಅವರು ಸ್ವತಂತ್ರವಾಗಿದ್ದರಂದ್ರೆ ಕುಮಾರಸ್ವಾಮಿ ಅವರು ಏನು ಮಾಡ್ತಿದ್ರು ಅಂಥೇಳಿ ಅವರು ತೋರಿಸಿದ್ರು. ಯಾಕಂದ್ರೆ ಭ್ರಷ್ಟಾಚಾರದ ವಿರುದ್ಧ ಯಾರು ದೊಡ್ಡ ಹೆಜ್ಜೆ ಇಟ್ಟಾರಂದ್ರೆ ಅವ್ರು ಕುಮಾರಸ್ವಾಮಿ ಅವ್ರು ಮಾತ್ರ. ಈ ನಮ್ಮ ರಾಜ್ಯದ ಇತಿಹಾಸದೊಳಗೆ ಎಷ್ಟು ಮುಖ್ಯಮಂತ್ರಿಗಳಾಗ್ಯಾರ, ಅಷ್ಟು ಮುಖ್ಯಮಂತ್ರಿಗಳ ಒಂದು ನಾವು ಇತಿಹಾಸ ನೋಡಿದ್ರೆ ಅಂದ್ರೆ ದೊಡ್ಡ ಮಟ್ಟದಾಗ ಭ್ರಷ್ಟಾಚಾರದ ವಿರುದ್ಧ ಆಯ್ತು, ಮಹಿಳೆಯರ ಕಲ್ಯಾಣಕ್ಕಾತು, ಈ ಸೀರೆ ಬಂದ್ ಮಾಡಿದ್ರು, ಲಾಟ್ರಿ ಬಂದ್ ಮಾಡಿದಂಥ ಎದೆಗಾರಿಕೆ ಇಟ್ಕೊಂಡವರು ಮಾನ್ಯ ಕುಮಾರಸ್ವಾಮಿ ಅವರು ಮಾತ್ರ. ಇವತ್ತು ಈ ಸರ್ಕಾರ ಸೀರೆ ಮೇಲೇ ನಡೆದೈತಿ. ಒಂದೇ ದಿನ ಯಾರು ಉಷ್ಟರು ಕುಡಿಯೋದು ಬಿಟ್ರೆ ಅಂದ್ರೆ ಸರ್ಕಾರಕ್ಕೆ ರೊಕ್ಕ ಇಲ್ಲ. ನಿನ್ನ ಪರಮೇಶ್ವರ್ ಅವ್ರು ಹೇಳ್ತಾರೆ ಗೌರ್ಮೆಂಟ್ನಾಗ ರೊಕ್ಕ ಇಲ್ಲ ಅಂತ. ಇನ್ನೂ ಏನು ಬೇಕು? ಇವರು ಒಬ್ಬರ ಗೃಹ ಸಚಿವರು ಸರ್ಕಾರದ ಬಗ್ಗೆ ರೊಕ್ಕ ಇಲ್ಲ ಅಂಥೇಳಿ ಸಾರ್ವಜನಿಕ ವೇದಿಕೆ ಮೇಲೆ ಒಪ್ಕೊತಾರೆ. ಸರ್ಕಾರದ ಇಷ್ಟು ಕೆಟ್ಟ ಪರಿಸ್ಥಿತಿ ಐತಿ, ಅದನ್ನು ಬಿಟ್ಟು ಇವರು ಸುಮ್ಮನೆ ಏನು ಅದನ್ನು ತ್ಯಾಪೆ ಹಚ್ಚುವಂಥ ಕೆಲಸ ಅದನ್ನು ಮಾಡಾಕೊಂಡ್ರೆ ಸುಮ್ಮನೆ ಅವ್ರು ಹೇಳಿದ್ದೇನು, ನೀವು 2 ವರ್ಷ ಏನು ಮಾಡಿದ್ರಿ ಅಂತ ಕೇಳ್ಯಾರ. ಅವರು ಒಂದು ತಮ್ಮದೇ ಶೈಲಿ ಒಳಗೆ ಕೇಳ್ಯಾರ. ನಿಮ್ಮ ಕಸದ ಬುಟ್ಟಿಗೆ ಹಾಕ್ರಿ ಅಂದ್ರೆ ಅದು ಕಿಮ್ಮತ್ತಿಲ್ಲ ಅನ್ನಂಗೆ ಹೇಳ್ಯಾರ. ಹಂಗಿತ್ತಂದ್ರೆ ಮತ್ತು ಈಗ ನೀವು ಪತ್ರ ಬರೋದಾಗಲೇ 1 ವಾರ ಆಯ್ತು, ಅದಕ್ಕೆ ಏನು ಆ್ಯಕ್ಷನ್ ಆಯ್ತು ಅದನ್ನು ಕೇಳಿದ್ರು. ಅವರು ಏನು ಮಾಡಿದ್ರು ಮುಖ್ಯಮಂತ್ರಿಗಳು? ಇವರು ಅಗದಿ ಅದನ್ನು ಪ್ರಾಸವಾಗಿ ಅದು ಕಸದ ಬುಟ್ಟಿಗೆ ಹೋಗುತ್ತೋ ಏನದು ಏನೋ ಹೇಳಿದ್ರೆ ಅಗದಿ ಪ್ರಾಸವಾಗಿ ಅದನ್ನು ಕ್ರಮದ ತೊಟ್ಟಿಗೆ ಹೋಗುತ್ತೋ ಅಂಥೇಳಿ ಅಗದಿ ಪ್ರಾಸವಾಗಿ ಹೇಳಿದರು. ಮತ್ತು ಏನು ಆಗೈತೆ ಅನ್ನೋದರ ಜನಕ್ಕೆ ಗೊತ್ತಾಗಬೇಕಲ್ಲ. ನೀವು ಪತ್ರ ಬರೆದ್ರಿ, ನಮಗೂ ಕುತೂಹಲ ಆಯ್ತದ. ಪಾಪ ನಿಮ್ಮ ಪತ್ರ ಬರೆದಾದ್ಮೇಲೆ ಮುಖ್ಯಮಂತ್ರಿಗಳು ಏನು ಮಾಡಿದ್ರು ಅನ್ನೋದು ನಮಗೂ ಕುತೂಹಲ ಐತಿ. ಅದಕ್ಕೆ ಅದು ಏನು ಕ್ರಮ ಕೈಗೊಂಡ್ರು ಅಂತೇಳಿ ದಯವಿಟ್ಟು ತಾವು ರಾಜ್ಯದ ಜನರಿಗೆ ತಿಳಿಸ್ರಿ. ನಮ್ಮ ನಾಯಕರು ಹೇಳಿದ್ದೇನೆಂದ್ರೆ ನಿಮ್ಮ ಪತ್ರಕ್ಕೆ ಸ್ಪಂದಿಸಂಗಿಲ್ಲ ಅನ್ನೋ ಉದ್ದೇಶ ಅವ್ರು ಹೇಳಿದರು. ಸ್ಪಂದಿಸಿದ್ರೆ ದಯವಿಟ್ಟು ತಾವು ರಾಜ್ಯದ ಜನತೆಗೆ ತಿಳಿಸ್ರಿ ಅಂತ ಹೇಳ್ತೀನಿ. ನಾವು ಇವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ 40% ಸರ್ಕಾರ PACM ಇವೆಲ್ಲ ಮಾಡಿದರು. ನಾನು ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರು ಕೇಳೋಕೆ ಇಷ್ಟಪಡ್ತೀನಿ ಏನಂದರೆ, ನಮ್ಮ ಜಿಲ್ಲಾ ಒಳಗೆ ಲೋಕಾಯುಕ್ತ ರೇಡ್ ಸಿಕ್ಕಾಪಟ್ಟಿ ಅದು. ಎಲ್ಲರ ಕಡೆ ಆಸ್ತಿ ಸಿಕ್ತು, ಅನ್ಅಕೌಂಟೆಡ್ ದುಡ್ಡು ಸಿಕ್ತು. ಆ ಅಧಿಕಾರಿಗಳನ್ನು ನೀವು ಅದೇ ಜಾಗದಾಗ ಇಟ್ಟಿರಿ. ಇನ್ನೂ ನೀವೆಷ್ಟು ಭ್ರಷ್ಟಾಚಾರದ ವಿರುದ್ಧ ಅದೀರಿ ಅಂತೇಳಿ ತೋರಿಸ್ರಿ. ಮೊದಲು ಅವ್ರನ್ನ ಇಲ್ಲಿಂದ ಕಳಿಸ್ರಿ. ಮೊದಲು ಲೋಕಾಯುಕ್ತ ರೇಡ್ ನಮ್ಗೆ ಯಾವಾಗ ಆರಾಮ ಆಗ್ತಿತ್ತು, ಅಗದಿ ಕ್ಯೂರಿಯಾಸಿಟಿ ಕೇಳಿ ದಿನ ಲೋಕಾಯುಕ್ತರ ರೇಡ್ ಆಗ್ತಾರೆ, ದಿನ ಸಿಗ್ತಾರೆ. ಆ ಅಧಿಕಾರಿಗಳು ಅದೇ ಜಾಗದಾಗ ಅದಾರ ಇನ್ನೂ. ಮತ್ತು ನಿಮ್ಮದು ಏನು ಭ್ರಷ್ಟಾಚಾರದ ವಿರುದ್ಧ ನೀವು ಇಷ್ಟಕೊಂಡ ಕನ್ನಡಿಗರ ದುಡ್ಡು ಕನ್ನಡಿಗರಿಗೆ ಸೇರಬೇಕಂದ್ರೆ ಮತ್ತು ಇವ್ರು ಯಾರು ದುಡ್ಡು ತಿಂದಾರ? ಇಲ್ಲೆಲ್ಲ ಸಿಕ್ಕಾರಲ್ಲ, ಇವ್ರು ಯಾರು ದುಡ್ಡು ತಿಂದಾರ? ನಮ್ಮ ಊರನ್ನವ್ರದ್ದು, ನಿಮಗೆ ಓಟ್ ಹಾಕಿದವ್ರು ದುಡ್ಡು ತಿಂದಾರ. ಅದಕ್ಕೆ ಮೊದಲು ಕ್ರಮ ಕೈಗೊಳ್ರಿ. ಮೊದಲು ಮನೆಗೆದಿರಿ. ನೀವು ರಾಜ್ಯದ ನಾಯಕರು ನಾವು ಒಪ್ಕೊತೀವಿ. ಆದರೆ ಮೊದಲು ನಿಮ್ಗೆ ಓಟ್ ಹಾಕಿದವ್ರ ಕಡೆ ನಿಮ್ಮದು ಡ್ಯೂಟಿ ಇರ್ತೈತಲ್ಲ, ನಿಮ್ಗೆ ಓಟ್ ಹಾಕಿ ಗೆದ್ಸಿದ್ದವ್ರ ಮೊದಲು ಅವ್ರ ಕಲ್ಯಾಣ ಮಾಡಿರಿ.
ಮತ್ತು ಅದು ಯಾರು ದುಡ್ಡು? ಗದಗಿನ ದುಡ್ಡು, ನಿಮ್ಮ ಓಟ್ ಹಾಕಿದವ್ರ ದುಡ್ಡು. ಅವ್ರು ಮೊದಲ ಅದನ್ನು ರಿಕವರಿ ಮಾಡೋಕ್ಕೆ ಅವ್ರನ್ನ ಏನು ರೇಡ್ನಾಗ ಸಿಕ್ಕೊಂಡ್ರು ಅವ್ರು ಮೊದಲು ಅಲ್ಲಿಂದ ಕಳಿಸ್ರಿ. ಆ ಜಗನ ಬಿಟ್ಟಿಲ್ಲ ಅವ್ರು ಯಾವ ಪೋಸ್ಟ್ನಾಗ ಸಿಕ್ಕಾರ ಅದ ಪೋಸ್ಟ್ನಾಗ ಇನ್ನೂ ಅದ. ಮತ್ತು ನಿಮ್ದು ಏನು ಭ್ರಷ್ಟಾಚಾರದ ವಿರುದ್ಧ ಹೋರಾಟ, ದಯವಿಟ್ಟು ಅವ್ರನ್ನ ಕಳಿಸ್ರಿ ಇಲ್ಲಿಂತ್ರ. ಅಂದ್ರೆ ನಮಗೂ ಅನಿಸ್ತೈತೆ, ಹೌದಪ್ಪ ಭ್ರಷ್ಟಾಚಾರ ಸಹಿಸಂಗಿಲ್ಲ ನಮ್ಮ ಗೌಡ್ರು ಅಂಥೇಳಿ. ದಯವಿಟ್ಟು ಆ ಕೆಲಸ ಮಾಡಿರಿ. ಮಾವಿನ ಹಣ್ಣಿನ ಬೆಲೆ ಇಲ್ಲ ಅಂಥೇಳಿ ಕುಮಾರಸ್ವಾಮಿಯವರು ಮುತುವರ್ಜಿ ವಹಿಸಿ ಅದಕ್ಕೆ ಬೆಂಬಲ ಬೆಲೆ ಕೊಡಿಸಿದ್ರು. ತಾವು ಏನು ಮಾಡಿದ್ರಿ? ಇದೇ ಕರ್ನಾಟಕ ಸುವರ್ಣ ಮಹೋತ್ಸವದಾಗ ಇಲ್ಲೇ ರೈತರು ಸತ್ತಿದ್ರು, ಹಳ್ಳಿಗುಡಿ ಒಳಗೆ, ಹಳ್ಳಿಕೆರೆ ಒಳಗೆ ಸಾರಿ, ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರ ಮನೆಗೆ ಭೇಟಿ ಕೊಡಲಿಲ್ಲ. ನೀವು ಸುವರ್ಣ ಕರ್ನಾಟಕದ ಮನೋರಂಜನೆ ಕಾರ್ಯಕ್ರಮ ಒಳಗೆ ಕುಂತಿದ್ರಿ. ನೀವು ಮೊದಲು ನಿಮ್ಮದು ಇದನ್ನು ಸ್ವಚ್ಛ ಮಾಡ್ಕೊರಿ. ಆಮ್ಯಾಗ ಕುಮಾರಸ್ವಾಮಿಯವ್ರ ಬಗ್ಗೆ, ದೇವೇಗೌಡರ ಬಗ್ಗೆ ಮಾತಾಡ್ಬೇಕಾರೆ ನೀವು ಆ ಲೆವೆಲಿಗೆ ಕೆಲಸ ಮಾಡಿ ನೀವು ಅವ್ರನ್ನ ಟೀಕೆ ಮಾಡಿರಿ. ಬರುವ ದಿನಮಾನದೊಳಗೆ ಮಾನ್ಯ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿಯವರು ರಾಜ್ಯಾದ್ಯಂತ ಎಲ್ಲ ಮತಕ್ಷೇತ್ರದಾಗ ಪ್ರವಾಸ ಮಾಡತ್ತಾರ. ಆಗಸ್ಟ್ ತಿಂಗಳದಾಗ ಅವರು ನಮ್ಮ ಜಿಲ್ಲಾಗೆ ಬರ್ತಾರೆ. ಅದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡಕತ್ತೀವಿ. ಸಾಕಷ್ಟು ಜನ ಪಕ್ಷಕ್ಕೆ ಬರೋಕ್ಕೆ ಇಚ್ಛುಕರದಾರ. ಅದೇನು ಟೆಕ್ನಾಲಜಿಯನ್ನು ಇಂಟಿಗ್ರೇಟ್ ಮಾಡಬೇಕಾಗಿತ್ತು, ಅದನ್ನು ಇವತ್ತು ನಮ್ಮ ಪಕ್ಷನೂ ಮಾಡೈತಿ. ಸಾಕಷ್ಟು ಯುವಕರು ಬರತ್ತಾರ. ಮುಂದೆ ಈ ಜಿಲ್ಲೆ ಒಳಗೆ ಪಕ್ಷ ಮೊದಲು ನಮ್ಮ ಜಿಲ್ಲಾದಾಗ ಜನತಾದಳ ಅಗದಿ ಒಂದು ದೊಡ್ಡ ಮಟ್ಟದಾಗ ಪ್ರಬಲ ಇತ್ತು. ಹೊಳ್ಳಿ ಏನು ಆ ಶಕ್ತಿ ಇತ್ತು, ಹೊಳ್ಳಿ ಬರ್ತೈತೆ ಅಂಥೇಳಿ ನಮಗೆಲ್ಲರಿಗೂ ವಿಶ್ವಾಸ ಐತಿ. ಅದರ ಕಡೆ ನಮ್ಮ ರಾಜ್ಯದ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರೊಂದಿಗೆ ರಾಜ್ಯದ ಎಲ್ಲ ನಾಯಕರು ಕೂಡ ಎಲ್ಲ ಮತಕ್ಷೇತ್ರ, ಬರೀ ಗದಗ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲ, ಎಲ್ಲ ಮತಕ್ಷೇತ್ರಕ್ಕೆ ಅವರು ಬಂದು ಭೇಟಿ ಕೊಡ್ತಾರೆ, ಪಕ್ಷದ ಸಂಘಟನೆ ಮಾಡ್ತಾರೆ. ಹಂಗೆ ನಾನು ಮಾನ್ಯ ಎಚ್ ಕೆ ಪಾಟೀಲ್ರಿಗೆ ಹೇಳೋದು ಏನಂದ್ರೆ 22 ದಿನ ಅದು ನಮ್ಮ ಊರಾಗ ನೀರು ಬಂದಿಲ್ಲ. ದಯವಿಟ್ಟು ಅದ್ರ ಕಡೆನೂ ಸ್ವಲ್ಪ ತಾವು ಗಮನ ಕೊಡ್ರಿ. ಮುಂದೆ ನೀವು ಗ್ರಾಮೀಣಕ್ಕೆ ಹೋಗ್ತೀರಿ, ಅದು ನಮ್ಗೆ ಗೊತ್ತೈತಿ. ಆದರೂ ಪಾಪ ನಮ್ಮ ಊರಾನ ಮಂದಿ ನಿಮ್ಗೆ ಓಟ್ ಹಾಕ್ಯಾರ. ನೀವು ಮುಂದೆ ಹೋಗೋ ಮಟ್ಟಾರ ಅವ್ರಿಗೆ ನೀರು, ತುಂಗಭದ್ರಾ ನೀರು ಕುಡಿಸ್ರಿ, ತ್ರಾಸು ಕೊಟ್ಟು ಹೋಗಬೇಡ್ರಿ. ಹೋಗೋರೊಳಗೆ ಪಾಪ ಯಾಕಾರ ಓಟ್ ಹಾಕ್ಯಾನ ಅನ್ನಂಗೆ ಮಾಡಬೇಡ್ರಿ ದಯವಿಟ್ಟು. ಕಡೆಗೆ 15 ದಿವ್ಸಕ್ಕಾರ ನೀರು ಬರೋಂಗೆ ಮಾಡಿರಿ. 22-23 ದಿವಸ ಆಯ್ತು ಇವತ್ತು ನೀರು ಬರಲಾರ್ದು. ಅದು ಒಂದು ತಮ್ಮೆಲ್ಲರ ಮುಖಾಂತರ ಅದನ್ನು ಮನವಿ ಮಾಡ್ಕೊತೀನಿ. ನಮ್ಮಲ್ಲಿ ಅದು ಭ್ರಷ್ಟಾಚಾರಕ್ಕೆ ಹೊಳಮಳ ಭ್ರಷ್ಟಾಚಾರ ಅಂದ್ಕೊಳ್ಳಿ. ನಮ್ಮಲ್ಲಿ 24/7 ಒಳಚರಂಡಿಗೆ ಸಿಕ್ಕಾಪಟ್ಟಿ ದುಡ್ಡು ಹೋಯ್ತು. ಅದನ್ನು ತನಿಖೆಗೆ ಮಾನ್ಯ ಎಚ್ ಕೆ ಪಾಟೀಲ್ರು ಒತ್ತಾಯಿಸ್ತಾರೆ ಅಂಥೇಳಿ ನಾನು ನಂಬ್ಕೊಂಡಿದ್ದೆ. ಭ್ರಷ್ಟಾಚಾರದ ವಿರುದ್ಧ ತಾವೇನು ಒಂದು ಹೋರಾಟ ಮಾಡೋಕ್ಕೆ ಅಣಿಯಾಗಿರಿ. ನಮ್ಮ ಜಿಲ್ಲಾದಾಗಿಂದನ ತಾವು ಇದೇ 24/7 ಒಳಚರಂಡಿ ಒಳಗೆ ಏನೇನು ಅವ್ಯವಹಾರ ಆಗ್ಯಾವು ಆ ಭ್ರಷ್ಟಾಚಾರಕ್ಕೆ ತನಿಖೆಗೆ ತಾವು ಮುತುವರ್ಜಿ ವಹಿಸಿ ಇದನ್ನು ಯಾವ ಒಂದು ತನಿಖಾ ಸಂಸ್ಥೆ ಕೊಡ್ತೀರಿ, ಕೊಟ್ಟು ನಮ್ಮಲ್ಲಿ ನೀವು ತನಿಖೆ ಮಾಡಿಸ್ಬೇಕಂತ ಹೇಳಿ ನಾನು ನಿಮ್ಮನ್ನ ಒತ್ತಾಯ ಮಾಡ್ತೀನಿ. ಯಾಕ್ರಿ ಅವರು ಕೇಂದ್ರದ ಮಂತ್ರಿ ಅದಾರ, ಮಾಜಿ ಮುಖ್ಯಮಂತ್ರಿಗಳು ಅದಾರ. ಮತ್ತು ಇವರು ಏನು ಮಾಡಿ ಸುಮ್ಮನೆ ನಾಟಕ ಮಾಡಬೇಡ್ರಿ ಅಂತ ಹೇಳಿದರು ಅವರು. ಇದು ಡ್ರಾಮಾ ಅದೇ ಹೇಳಿದ್ನಲ್ಲ, ಡೈವರ್ಟ್ ಮಾಡೋಕ್ಕೆ, ಅಟೆನ್ಷನ್ ಡೈವರ್ಟ್ ಮಾಡೋಕ್ಕೆ ಇವರು ಬಿ ಆರ್ ಪಾಟೀಲ್ರು ಇದನ್ನು ಹೇಳಿದ್ರು ಅಂತೇಳಿ ಅಲ್ಲಿಂದ ಅದನ್ನ ಅಟೆನ್ಷನ್ ಡೈವರ್ಟ್ ಮಾಡೋಕ್ಕೆ ಇವರು ಅದನ್ನು ಪತ್ರ ಬರೆದ್ರು. ಅದೇ ಡಿ ಕೆ ಶಿವಕುಮಾರ್ ಅವ್ರು ಮೆಚ್ಚಿಸ್ಬೇಕಿದೆ. ಅದ್ರಾಗೆ ಅದೇನೋ ಹೇಳ್ತಾರೆ, ಎಲ್ಲೇ ಬೆಂಕಿ ಎತ್ತದ ಕಾಸ್ಕೊಂಡು ಹೋಗೋದು ಅಂತೇಳಿ. ಹಂಗೆ ಅಲ್ಲಿ ಬೆಂಕಿ ಎತ್ತೈತಿ, ಇವ್ರು ಕಾಸ್ಕೊಳಕ್ಕೆ ಕುಂತಾರೆ ಅದ್ರಾಗ ಅಷ್ಟೇ. ಸರ್ ಈಗೇನು ನಡೆದಿದ್ದ ಪ್ರಕಾರ ಏನು ಎಲ್ಲರಿಗೂ ಗೊತ್ತೈತಿ. ಡಿ ಕೆ ಶಿವಕುಮಾರ್ ಅವರು CM ಆಗ್ಬೇಕಂತಾರೆ. ಈಗ ಮತ್ತು ಡಿ ಕೆ ಶಿವಕುಮಾರ್ ಅವ್ರು ಮೆಚ್ಚಿಸ್ಬೇಕಂದ್ರೆ ನೀವು ಸಿದ್ದರಾಮಯ್ಯ ಅವ್ರ ವಿರುದ್ಧ ಏನಾರು ಮಾಡಬೇಕು. ಮತ್ತೀಗ ನಾಳೆ ಅವ್ರು ಚೇಂಜ್ ಆದರು ಅಂದ್ರೆ ಭಾಳ ಮಂದಿ ಹಿರಿಯರಿಗೆ ಸಂಪುಟದಾಗ ಸ್ಥಾನಮಾನ ಸಿಗಂಗಿಲ್ಲ ಅನ್ನೋದು ಗುಮ್ಮ ಎಲ್ಲ ಕಡೆ ಎದ್ದೈತಿ. ಮತ್ತೀಗ ಹೊಳ್ಳಿ ಅವರು ಡಿ ಕೆ ಶಿವಕುಮಾರ್ ಅವ್ರ ಕ್ಯಾಬಿನೆಟ್ ಆದ್ರಂದ್ರೆ ಅವ್ರ ಕ್ಯಾಬಿನೆಟ್ ಸೇರ್ಬೇಕಂದ್ರೆ ಮತ್ತು ಅವ್ರನ್ನ ಪ್ಲೀಸ್ ಮಾಡಬೇಕು ಇವರು. ಆ ಪ್ಲೀಸ್ ಮಾಡೋ ಸಂಬಂಧ ಇದು ಪತ್ರ. ಅಷ್ಟು ಅವ್ರು ಸೀರಿಯಸ್ ಇದ್ರಂದ್ರೆ ಈಗ 2-2.5 ವರ್ಷ ಆತಲ್ಲ ಇವ್ರು ಮಂತ್ರಿಯಾಗಿ, ಅವಾಗನ ಮಾಡ್ಬೋದಿತ್ತಲ್ಲ ಅದ್ರ ಮ್ಯಾಗ. ಅದೇನು ಗಣಿದೇನು ಇಶ್ಯೂ ಹೊಸದೇನಲ್ಲ, ಹಳೆ ಮೊದಲಿಂದನೂ ಗಣಿ ಇಶ್ಯೂ ಐತೆ.
ಮತ್ತು ಅಷ್ಟೆಲ್ಲ ಆದ್ಮೇಗೂ ಇವರು 7 ಗಣಿಗೆ ಪರವಾನಗಿ ಕೊಟ್ರಲ್ಲ, ಮತ್ತು ಅದನ್ನು ಮಾತಾಡಲಿಲ್ಲ. ಸೀದಾ 1,50,000 ಕೋಟಿದು ಒಂದೇ ಹೇಳ್ತಾರೆ ಇವರು. ಅದು ಕನ್ನಡಿಗರ ದುಡ್ಡು, ಬೇರೆ ಕಡೆ ಭ್ರಷ್ಟಾಚಾರ ಯಾರು ದುಡ್ಡು? ಇಲ್ಲಿ ನಮ್ಮ ಗದಗಿನಾಗ ಇಷ್ಟೆಲ್ಲ ಅದು ಯಾರು ದುಡ್ಡು? ನಮ್ಮದು ದುಡ್ಡು. ಟೀಕೆ ಮಾಡಿದ್ರು ಹೊಳ್ಳೆ ಅನ್ನಂಗಿಲ್ಲ. ಈ ಸಲ ಅಗದಿ ಅವ್ರಿಗೆ ಹತ್ತು ಬಿಟ್ಟೈತೆ. ಯಾಕೆ ಹತ್ತದ ಅದು ಗೊತ್ತಾಗೋದು. ಇಲ್ಲಾಂದ್ರೆ ಅವ್ರನ್ನ ಎಲ್ಲರೂ ಟೀಕೆ ಮಾಡಿದ್ರು ಅವ್ರಿಗೆ ಹೊಳ್ಳಿ ಏನೋ ಅನ್ನಂಗೆ ಇಲ್ಲ ಇವರು. ಈ ಸಲ ಅಷ್ಟು ಪ್ರೆಸ್ ಮೀಟ್ ಮಾಡಿ ಒಂದು ಎಲ್ಲೆಲ್ಲ ದೊಡ್ಡ ದಿಗ್ಗಜರನ್ನು ಕರ್ಕೊಂಬಂದು ಕುಂತ್ಬಿಟ್ಟಿದ್ದಾರೆ. ಅಷ್ಟೇ ಯಾಕೆ ಇವ್ರಿಗೆ ಹತ್ತಂತದ ತಿಳಿಲಿಲ್ಲ.